ಅದಕ್ಕೆ ಅವನು ಮದುವೆಗೆ ಹೋಗ್ಬೇಕು ಇಂಥ ಸೇಗ್ಯಾಗ. ಇವತ್ತು ಅಭಿದ ನಮ್ಮ ಔಟ್ಫಿಟ್ ನೋಡ್ರಿ, ಸೈಕ್ ನಮ್ಮ ವರುಣಿಂದ ಔಟ್ಫಿಟ್ ಸೈಕ್. ಫೈನಲಿ ನ್ಯಾಚುರಲ್ ಲೈಫ್ ಮುಗಿಸಿ ಸೀದಾ ದಂಪತಿ ಲೈಫಿಗೆ ಎಡಾಗತ್ತಾನ. ಎಲ್ಲರೂ ಪರದಾಡಕ್ ಕುಂತೀವಿ. ಒಬ್ರು ಫ್ಯಾನ್ ಸಿಕ್ಕಾರ, ಅವ್ರು ನೋಡಿದಂದ್ರೆ ನೀವು ಸೈಕ್ ಹಾಕ್ತೀರಿ. ಯಾಕಂದ್ರೆ ನಮ್ಮ ಟಿ ಶರ್ಟ್ನ ಅವ್ರು ಹಾಕ್ಕೊಂಡು ಪ್ರಮೋಟ್ ಮಾಡಾಕತ್ತಾರ. ಸ್ಕೂಲ್ಮೇಟ್ಸ್ ಅಕಸ್ಮಾತ್ ಮೀಟ್ ಆಗ್ಬೇಕು ನಾವು ಕಾರ್ಯಕ್ರಮ ಅಂತಂದ್ರೆ ಎಲ್ಲರೂ ಮೀಟ್ ಆಗ್ಬೇಕಂದ್ರೆ ಅವ್ರವ್ರ ಮದುವೆಗೆ ಆಗ್ತೀವಿ. ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗಿಗೆ ಸ್ವಾಗತ ರೀ. ಈಗ ನಮ್ಮ ದೋಸ್ತ ಆದಂಥ ಈಗ ಇನ್ನೊಂದು ಹಾಫ್ ಆನ್ ಅವರ್ ಐತಿ ಗೈಸ್. ಅದಕ್ಕೆ ಅವನು ಮದುವೆಗೆ ಹೋಗ್ಬೇಕು ಇಂಥ ಸೇಗ್ಯಾಗ. ಡ್ರೆಸ್ ಏನು ಹಾಕ್ಕೋಬೇಕು ಅನ್ನೋದು ಇನ್ನೊಂದು ಇದೆಲ್ಲ ನಾರ್ಮಲ್ ಐತಿ. ಇನ್ನೊಂದು ಇವು ಚಪ್ಪಲ್ ಹೊಸವಂತ ತೊಗೊಂಡು ಡೈಲಿ ಯೂಸ್ ಮಾಡಾಕತ್ತೀನಿ. ಅದಕ್ಕೆ ಇವನು ಸ್ವಲ್ಪ ತೊಳ್ಕೊಂಡು ಹೋಗೋಣ ಅಂತ ಐತಿ ಪ್ಲ್ಯಾನ್. ಅದಕ್ಕೀಗ ಹಾಲು ತಿಕ್ಕ ಯಾವ್ದು ಈ ಬ್ರಷಾ? ಬ್ರಷ್ ಇದೇ ಇರಲಿ. ಸ್ವಲ್ಪ ಸೋಪಿಂಗ್ ಪೌಡ್ರ್ ಒಂದು ಕೊಟ್ಬಿಡು, ಪರ್ಫೆಕ್ಟ್ ಆಕೈತಿ. ಸೋಪಿಂಗ್ ಪೌಡ್ರ್ ಕೊಡಮ್ಮಿ. ಎಸ್ ಗೈಸ್, ಈಗ ತಿಕ್ಕೋಣ. ಇನ್ನು ಎಡಿಟು ಆಗಿಲ್ಲ ಅಂತ ಇನ್ನೂ ಭಾಳ ಐತಿ. ಈಗ ಹೋಗೋಣ, ಲೆಟ್ಸ್ ಗೋ. ಅವಾಗ ಅಡ್ವಾನ್ಸ್ ಕೈ ಹಿಡ್ದು ಬಿಡೋಣ. ಎಸ್ ಫೈನಲಿ ಹೊಂಟಿವ್ರಿ ಮ್ಯಾರೇಜಿಗೆ. ಈ ಕಡೆ ಹೊರಡ್ತಾನ, ಈ ಕಡೆ ನಾನೇ ಇದ್ದೀನಿ. ಇವಾಗಲೇ ಅದಕ್ಕೆ ಗೈಸ್ ಹೊಂಟಿವಿ ನಮ್ಮ ಭರತ್ ಮದುವೆಗೆ. ಆ ಕಡೆ ಸಂದೀಪ್ ಬಂದು ಜಾಯ್ನ್ ಆಗತ್ತಾನ. ಅನಾಹುತ ಮುಕ್ಕಳಾರಂ ಬಿಸಿಲೊಂದು. ಹೋಗೋಣ ಲೆಟ್ಸಿ. ಹುಡ್ರು ಈ ಕಡೆ ಹೊಂಟ್ರ ಸ್ಮಾರ್ಟ್ಗೆ, ಈ ಕಡೆ ನಮ್ಮ ಎಂಪ್ಲಾಯ್ ಆದಂಥ ಫೈನಲಿ ಅಭಿ ಬಿಸಿ ಪರ್ಸನ್ ಆದಂಥ ಫೈನಲಿ ಮದುವೆ ಬಂದ್ವಿ ಭರತ್ ಅವ್ರದ್ದು. ಇವನ ನಮ್ಮ ಕ್ಲಾಸ್ಮೇಟ್. ನನ್ನ ಮಕ್ಕಳೆಲ್ಲ ಫಸ್ಟ್ ಬೆಂಚ್ ಆಗಿದ್ರು. ಇವನು ನಮ್ಮ ಅಭಿ, ನಮ್ಮ LM ಇವರೆಲ್ಲ ಫಸ್ಟ್ ಬೆಂಚ್ ದೋಸ್ತರುಗಳು. ಇವರೆಲ್ಲ ಬೆಂಚ್ ಮೇಟ. ಅದಕ್ಕೆ ಈಗ ಇವತ್ತು ಅಭಿದ ನಮ್ಮ ಔಟ್ಫಿಟ್ ನೋಡ್ರಿ, ಸೈಕ್ ನಮ್ಮ ವರುಣಿಂದ ಔಟ್ಫಿಟ್ ಸೈಕ್. ನಮ್ಮ LM ಇಂದ ಅವ್ನು ಯಾವಾಗಲೂ ಎವರ್ ಗ್ರೀನ್ ಸೈಕ್. ಅದಕ್ಕೆ ಈಗ ಸಂದೀಪ ಬಂದುಬಿಟ್ರೆ ಮುಗೀತು. ಹುಡುಗರು ಎಲ್ಲ ಮತ್ತೆ ಬ್ಯುಸಿ ಆಗ್ಬಿಟ್ರೆ. ಹೋಗೋಣ ಬಿಡು, ಚಾಟ್ ಮಾಡೋದು. ಸೊ ಫೈನಲಿ ನಾವು ಬಂದೀವಿ. ಈಗ ಸೀದಾ ನಮ್ಮ ಅಭಿ ಈಗ ಸೀದಾ ಫೈನಲಿ ನಮ್ಮ ಹುಲಿ ಆದಂಥ ಭರತ್ ಮದುವೆ ಆದ. ಇನ್ನೇನ್ರಿ ನಮ್ಮ ಹುಡ್ರದ್ದು ಅಷ್ಟ ಲೈನಿಗೆ ನಿಂತೀವಿ. ನಮ್ಮ ಹುಡ್ರದ್ದು ಒಂದು ಆಗದ ಒಂದು ಬಾಕಿ ಐತೆ. ಫೈನಲಿ ನಮ್ಮ ಭರತ್ ಫೈನಲಿ ನ್ಯಾಚುರಲ್ ಲೈಫ್ ಮುಗಿಸಿ ಸೀದಾ ದಂಪತಿ ಲೈಫಿಗೆ ಎಡಾಗತ್ತಾನ. ಈಗಿಂದ ನಮ್ಮ ಇಷ್ಟು ಹುಡ್ರದ್ದು ಬಾಕಿ ಐತಿ. ಈಗ ಆಲ್ಮೋಸ್ಟ್ ಎಲ್ಲ ಆಗೈತಿ. ಹ್ಯಾಪಿ ಮ್ಯಾರೇಜ್ ಲೈಫ್ ಒನ್ ಸೆಕೆಂಡ್ ಮ್ಯಾರೇಜ್. ಇದಾದ್ಮೇಲೆ ಬೇರೆ ಪಾರ್ಟಿ ಬೇಕು. ಇದಕ್ಕೆ ಈಗ ಫೈನಲಿ ಊಟಕ್ಕೆ ಬಂದೀವ್ರಿ. ಅನಾಹುತ ಎಲ್ಲರೂ ಪರದಾಡಕ್ ಕುಂತೀವಿ. ಖರ್ಚಿಪ್ ನಿಮ್ಮ ಇದು ವೆಪನ್ಸ್ ತೋರಿಸ್ರಿ ಶಿಷ್ಯಂದ್ರೆ. ನಿಮ್ಮ ಖರ್ಚಿಪ್ಗಳನ್ನು ಎಲ್ಲರೂ ಖರ್ಚಿಪ್ ಅಕಸ್ಮಾತ್ ತಂದಿಲ್ಲ ಅಂದರೆ ಮುಗೀತು. ಅಲ್ಲಿ ನೋಡಿ ಎಲ್ಲ ಮುಗ್ದಾಗತ್ತಾನ. ಅಭಿ ಇದು ಮಾಡಾಕತ್ತಾನ. ಸಂದೀಪ್ ವರ್ಷಣ ಆಗತ್ತಾನ. ಫುಲ್ ಬೆವರು. ಉಪ್ಪಕ್ಕ ಅವಶ್ಯಕತೆ ಎಲ್ಲ ಬೆವರು ಬೀಳುತ್ತೆ ಸಂದೀಪ. ಊಟ ಮಾಡಕ್ಕೆ ಆಲ್ಮೋಸ್ಟ್ ಡಿಶ್ ಎಲ್ಲ ಬಂದೈತಿ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ನಮ್ಮ ಸಂದೀಪ್ KM ಅವ್ರು ಕೊಡಾಕತ್ತಾರ. ಹೇಳಿ ಡಿಶ್ ಹೆಸರು ಇದೇನು? ಚಪಾತಿ ಇದು ನಿನಗೆ ಏನ್ಡೆ ನಿನಗೆ ಅವ್ನು ನೋಡಿ ಬೇಕಂತ ಬೈಯಾಕತ್ತಾನ. ಅಂದರೆ ವೀಡಿಯೋದಾಗ ಬರಲಿ ಅಂತ. ಸ್ವಲ್ಪ ಸರಿ ಸಂದೀಪ. ಅದಲ್ಲ ಇದೆಲ್ಲ ಸಂದೀಪ ಸ್ವೀಟ್ ಹೇಳ್ರ ಕರೆಕ್ಟ್ ಹೇಳ್ಬೋದು. ಯಾಸ 7 ಕರೋಡ್. ಇದು ಬೂಂದಿ. ಯಾವ ಬೂಂದಿ? ಸ್ವೀಟ್ ಬೂಂದಿ, ಖಾರ ಬೂಂದಿ. ಅವ್ನು ಯಾಂಡ್ಯಾನ ಅವ್ನು ನೋಡಿ ಅವ್ನು ಬಿಸಿಲು ಅವ್ನು ಟೆನ್ಷನ್ ಏನೋ ಆಗ್ಯಾನ ನೋಡಿ ಅವನು. ಸ್ವಲ್ಪ ಸರಿ ವರುಣಿಂದ ಸ್ವಲ್ಪ ಹ್ಯಾಂಗಲ್ಲ ಸ್ವಲ್ಪ ಸರಿ ಡ್ಯಾಬಿ. ಈಗ ನಮ್ಮ ಒಬ್ರು ಫ್ಯಾನ್ ಸಿಕ್ಕಾರ, ಅವ್ರು ನೋಡಿದಂದ್ರೆ ನೀವು ಸೈಕ್ ಹಾಕ್ತೀರಿ. ಯಾಕಂದ್ರೆ ನಮ್ಮ ಟಿ ಶರ್ಟ್ನ ಅವ್ರು ಹಾಕ್ಕೊಂಡು ಪ್ರಮೋಟ್ ಮಾಡಾಕತ್ತಾರ. ಫ್ಯಾನ್ಸ್ ಸಿಗ್ತಾರೆ ಗೈಸ್, ಇಲ್ಲನಲ್ಲ. ಆದರೂ ಅಂದರೆ ಟ್ಯಾಟು ಹಾಕೋದಿರಲಿ, ಟಿ ಶರ್ಟ್ ಇಂತೆಲ್ಲ ಇದು ಮಾಡೋದಿರಲಿ ನಮಗೆ ಆ ಥರ ಇಷ್ಟ ಆಗಲ್ಲ. ಇರಲಿ, ಅಭಿಮಾನಿಗಳು ಏನಿರ್ತಾರೆ ಎಲ್ಲ ಮನಸ್ಸಿನಾಗಿರಲಿ.
ಅದೇ ಟ್ಯಾಟು ಹಾಕೋಣದಿರಲಿ, ಅವೆಲ್ಲ ಏನು ಬೇಡ. ಅಭಿಮಾನಿಗಳು ಮನಸ್ಸಿನಾಗಿದ್ರೆ ಸಾಕು. ಟಿ ಶರ್ಟ್ ಬೇಕಿರಲಿ. ಯಾವ ನಮ್ಮ ಪ್ರೀತಿಯ ಎಲ್ಲಮ್ಮವರು ಒಂದು ಅನಾಹುತ ಇಡನ್ ಏನಂತಾರಲ್ಲ ಇದಕ್ಕೆ, ಇಡನ್ ಬೀಜ ಅಂತ, ಇಡನ್ ಮಿನಿ ವಾಟರ್ ಫಾಲ್ಸಿಗೆ ಕರ್ಕೊಂಬಂದನ. ಅನಾಹುತ ಐತಿ ಫುಲ್, ಅಂದರೆ ಜಾಸ್ತಿ ಡೀಪ್ ಇಲ್ಲ, ಫುಲ್ ಅನಾಹುತ ಐತಿ. ಫಸ್ಟ್ ಬರ್ತಾ ಇಲ್ಲ ಕಲ್ಲ. Hi guys. ಫೈನಲಿ ಆಡಿ ಈಗ ಹೊಂಟಿವ್ರಿ. ಸ್ವಲ್ಪ ಸಮಾಧಾನ ಆಯ್ತು ಆಡಿದ್ದಕ್ಕೆ. ಈಗ ಆಡಿದ್ದಕ್ಕೆ ಇನ್ನೊಂದೇನಂದ್ರೆ ಬಿಸಿ ಆಗ್ಬಿಟ್ಟು ನೀರು ತಿರುಗಿ, ಅದಕ್ಕೆ ಈಗ ಸೀದಾ ಹೊಂಟಿವಿ. ಹೋಗಿ ಸ್ವಲ್ಪ ನೀರು ಕುಡಿಯೋಣ. ಲೆಟ್ಸ್ ಗೋ ಗಾಯ್ಸ್. ಈಗ ಫೈನಲಿ ನಾವು ಮನೆಗೆ ಬಂದು ತಿರುಗಿ ಮುಗಿತೀವಿ. ಸ್ವಲ್ಪ ಭಾಳ ಡಿಸ್ಕಷನಿಂದ ಸ್ವಲ್ಪ ಬೇರೆ ಇದಿತ್ತು ರೀ. ಅದಕ್ಕೆ ಇವತ್ತು ಏನೋ ಅನ್ನೋದು ಕಾಸು ಬರಲಿಲ್ಲ. ಚಲೋ ಆಯ್ತು ನಮ್ಮ ಬರತ್ತಿನ ಮದುವೆಗೆ ಇದಕ್ಕೆ ಚಲೋ ಭಾಳ ಅನ್ನಿಸ್ತು. ನೆಕ್ಸ್ಟ್ ದಿನ ಒಬ್ಬೊಬ್ರದ್ದು ಹಂಗಂಗೆ ಆಗತ್ತೆ ಗೈಸ್. ಯಾಕಂದ್ರೆ ಇನ್ನೊಂದೇನಂದ್ರೆ ಒಂದು ಕ್ಲಾಸ್ಮೇಟ್ಸ್ ಅಂದ್ರೆ ನಮ್ಮ ಸ್ಕೂಲ್ ಮೇಟ್ಸ್ ಅಕಸ್ಮಾತ್ ಮೀಟ್ ಆಗ್ಬೇಕಿನ್ನ ಒಂದು ಕಾರ್ಯಕ್ರಮ ಅಂತಂದ್ರೆ ಎಲ್ಲರೂ ಮೀಟ್ ಆಗ್ಬೇಕಂದ್ರೆ ಅವ್ರವ್ರ ಮದುವೆಗೆ ಆಗ್ತೀವಿ ಹೊರ್ತು. ಅಂದರೆ ಇನ್ನೊಂದೇನಂದ್ರೆ ಇನ್ನೂ ನಮ್ಮ ದೋಸ್ತರಿಂದ ಯಾರೂ ಅಷ್ಟು ಕಾಸು ಬರಲಿಲ್ಲ. ಬಂದರೆ ಚಲೋ ನಮ್ಮ ಊರಿಗೆ ಕರ್ದಾನೆ ಇಲ್ಲ. ಕರ್ದಿರ್ತಾನೆ ನಾವು ಒಂದೊಂದು ಬರ್ತಾವೆ ಒಂದೊಂದು ಬರೋಲ್ಲ ಆಟ ಇರ್ತಿದ್ದೆ. ಅದಕ್ಕೆ ಚಲೋ ಅನ್ನಿಸ್ತು ಗೈಸ್. ಎಲ್ಲ ಖುಷಿ ಆಯ್ತು ನೋಡಿ. ಅಂದ್ರೆ ಸ್ಟೂಡೆಂಟ್ಸ್ ಅಂದರೆ ನಮಗೆ ಹೆಂಗಂದ್ರೆ ಎರಡು ಫೇಸ್ ಕಾಣಬಿಡ್ತು. ಅಂದ್ರೆ ಹುಡ್ರನ್ನ ಅಂದ್ರೆ ಹಾಡೋರು ಅಂದ್ರೆ ಆಟಾಡ್ತಿದ್ವಿ ಸಣ್ಣ ಅಂದರೆ ಇನ್ನು ಕ್ಲಾಸ್ಮೇಟ್ಸ್ ಇದ್ವಲ್ಲ ಎಕ್ದಮ್ ಹಿಂಗೆ ಒಂದು ಜವಾಬ್ದಾರಿ ಆದಂಥ ಒಂದು ಮದುವೆ ಆದಾಗ ಅದು ನಾನು ಈಗೊಂದು ನೆನ್ಸ್ಕೊಂಡ್ರೆ ಜುಮ್ ಅನ್ನಿಸ್ತು. ಹೆಂಗೆ ಮಾಡ್ಕೊಂಡ್ರು ಮದುವೆ ಅನ್ಕೊಳ್ಳೋಣ. ಅದು ಬಯಾಗಿ ಅಂತಲ್ಲ, ಒಂದು ಭಾಳ ದೊಡ್ಡ ಜವಾಬ್ದಾರಿ ಅದು. ಅಷ್ಟು ಕೆಪಾಸಿಟಿ ಬರ್ಬೇಕು. ಫಸ್ಟು ದುಡ್ದು ಹಾಕಿ ಸಾಕು ಅನ್ನೋಕೆ ಒಂದು ಕೆಪಾಸಿಟಿ ಬರೋಕ್ಕೆ. ಅಂದರೆ ಅವ್ರವ್ರ ಮೆಂಟಾಲಿಟಿಗೆ ಹಳ್ಳಿ ಕಡೆ ಇರುತ್ತೆ ಅಂದರೆ ಜವಾಬ್ದಾರಿ ಬರಲಿ ಅಂತಂದು ಮದುವೆ ಮಾಡಿಬಿಡ್ತಾರೆ. ಅದು ಹಂಗಂಗೆ ಇರ್ತಾವೆ ಒಂದೊಂದು. ನಮ್ಗೆ ಹಂಗೆ ಇದಾಯ್ತು. ಅದಕ್ಕೆ ನಮ್ಮದು ಇನ್ನೊಂದು 5-6 ವರ್ಷ ಅಂತೂ ಮಿಸ್ ಕೆಡಂಗಿಲ್ಲ. ಈ ಕಡೆ ಫಸ್ಟ್ ನಮ್ಮ ತಂಗಿದಾಗಬೇಕು, ಅದೆಲ್ಲ ಆದಮೇಲೆ ನಮ್ಗೆ ತಂಗಿದಾದ್ಮೇಲೆ ಸ್ವಲ್ಪ ತ್ರಾಸ ಏನು ಅನ್ಸಲ್ಲ. ಅವಾಗ ಫ್ರೀ ಆಗ್ಬಿಡ್ತೀವಿ ನಾವು. ಅದೆಲ್ಲ ಇರ್ತಾವೆ. ಗೈಸ್ ಐ ಥಿಂಕ್ ಚಲೋ ಅನ್ನಿಸ್ತು. ಮತ್ತು ಯಾರ್ಯಾರು ಮದುವೆ ಬರ್ತಾವ ನೋಡಮ್ಮ. ಹಂಗೆ ಈಗ ಎಲ್ಲರೂ ಮೀಟಪ್ ಅಲ್ಲೇ ಆಗೋದು ನೋಡೋಣ ಎಲ್ಲರೂ ಅಂತ ಹೇಳ್ಕೊಂತ. ಐ ಥಿಂಕ್ ನೀವು ಚಲೋ ಊಟ ಮಾಡಿರಿ. ಫಸ್ಟ್ ಟೈಮ್ ಯಾರು ನೋಡಾಗತ್ತೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸ್ರಿ ಅಂತ ಹೇಳ್ಕೊಂತ. ಟೇಕ್ ಕೇರ್, ಗುಡ್ ನೈಟ್, ಸಿಟ್ರಿ ಮ್ಯಾನ್.